ಮತ್ತೆ ಶುರು ಆಯ್ತು ನೋಡಿ ರಾಜ್ಯದಲ್ಲಿ ದರೋಡೆ ಪ್ರಕರಣಗಳು. ಎಟಿಎಂನಲ್ಲಿದ್ದ 18 ಲಕ್ಷ ಹಣವನ್ನ ಕದ್ದೊಯ್ದಿದ್ದಾರೆ ಖದೀಮ್ರು. ಎಲ್ಲಿ? ಕಲಬುರಗಿಯಲ್ಲಿ. ಕಲಬುರಗಿಯ ಪೂಜಾರಿ ಚೌಕ್ನಲ್ಲಿ ರಿಂಗ್ ರೋಡ್ಗೆ ಹೊಂದ್ಕೊಂಡಿರುವಂತ ರಸ್ತೆ ಕಡೆ ಆಗಿರೋದು. ಗ್ಯಾಸ್ ಕಟರ್ನಿಂದ ಎಸಿಎಂ ಅನ್ನ ಎಟಿಎಂ ಮೆಷಿನ್ ಅನ್ನ ಕಟ್ ಮಾಡಿ ಸಿಸಿ ಕ್ಯಾಮೆರಾಗೆಲ್ಲ ಈ ಬ್ಲಾಕ್ ಕಲರ್ ಸ್ಪ್ರೇ ಅನ್ನ ಮಾಡಿ ನಸ್ಕಿನ್ ಜಾವ 3 ಗಂಟೆ ಸುಮಾರಿಗೆ ಕದ್ದಿದ್ದಾರೆ. ಎಷ್ಟು? 18 ಲಕ್ಷ. ನಿನ್ನೆ ಸಂಜೆ ಅಷ್ಟೇ 6 ಗಂಟೆಗೆ ಎಟಿಎಂಗೆ ಹಣ ಹಾಕಿದ್ರಂತೆ ಸಿಬ್ಬಂದಿ. ಭದ್ರತಾ ಸಿಬ್ಬಂದಿ ಇಲ್ಲದನ್ನ ಗಮನಿಸಿ ಹಣವನ್ನ ಕದ್ದು ಅಲ್ಲಿಂದ ಎಸ್ಕೇಪ್ ಆಗಿದೆ ಗ್ಯಾಂಗ್. ನೋಡಿ, ಇಲ್ಲಿ ಇದೆ ಎಟಿಎಂ, ಕಲಬುರಗಿಯ SBI ಎಟಿಎಂ, SBI ಬ್ಯಾಂಕಿಗೆ ಸಂಬಂಧಪಟ್ಟಾಗಿನ ಎಟಿಎಂ ಇದು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಇಲ್ಲಿ ಈ ರೀತಿಯಾಗಿ ಕಳ್ಳತನ ಮಾಡಲಾಗಿದೆ. ಗ್ಯಾಸ್ ಕಟರ್ನಿಂದ ಆ ಎಟಿಎಂ ಮೆಷಿನ್ನ ಹಣ ಇರುವ ಭಾಗವನ್ನ ಕಟ್ ಮಾಡಲಾಗಿದೆ. ನೋಡಿ, ಅಲ್ಲಿ ಆ ಸಿಸಿ ಕ್ಯಾಮ್ರಾದ ಮೇಲೆ ಆ ರೂಫಲ್ಲೆಲ್ಲ ಬ್ಲ್ಯಾಕ್ ಕಲರ್ ಕಾಣಿಸ್ತಾ ಇದೆಯಲ್ಲ, ಅದೇನು ವಿಚಾರ ಅಂತಂದ್ರೆ ಸಿಸಿ ಕ್ಯಾಮ್ರಾಗೆಲ್ಲ ಬ್ಲ್ಯಾಕ್ ಕಲರ್ ಸ್ಪ್ರೇ ಮಾಡಿದ್ದಾರೆ. ಬಹಳ ಪ್ಲಾನ್ಡ್ ಆಗಿ ಈ ರೀತಿಯ ಅಂತ ಒಂದು ಕಳ್ಳತನ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸದ್ಯ ಈಗ ಬ್ಯಾಂಕ್ ಸಿಬ್ಬಂದಿ ಪೊಲೀಸರೆಲ್ಲ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಇಲ್ಲಿ ವಿಷಯ ಏನು ಅಂತ ಅಂದ್ರೆ, ನಿನ್ನೆ ಸಂಜೆ ಅಷ್ಟೇ ಹಣ ತುಂಬಿಸಿದಾರಂತೆ. ಅಂದ್ರೆ ನಿನ್ನೆ ಸಂಜೆ ಹಣ ತುಂಬಿಸಿದ್ದಾರೆ, ರಾತ್ರಿ ಕಳ್ಳತನ ಆಗಿದೆ ಅಂತ ಅಂದ್ರೆ ಯಾರಾದರೂ ಗೊತ್ತಿರೋರೇ ಈ ರೀತಿಯಾಗಿ ಮಾಡಿರ್ಬೋದಾ ಅನ್ನುವಂಥದ್ದು ಸಹಜವಾದಂಥ ಒಂದು ಗುಮಾನಿ. ದತ್ತಾತ್ರೇಯ ಪಾಟೀಲ್ ನಮ್ಮ ಪ್ರತಿನಿಧಿ ಸಂಬಂಧಪಟ್ಟಂಗೆ ಒಂದು ವರದಿ ಕೊಟ್ಟಿರೋ, ಬನ್ನಿ ನೋಡ್ಕೊಳ್ಳೋಣ. ನಗರದಲ್ಲಿ ನಡೆದಿರ್ತಕ್ಕಂಥ ರಾಜ್ಯವೇ ಬೆಚ್ಚಿ ಬೀಳಿಸಿರ್ತಕ್ಕಂಥ ಎಟಿಎಂ ದರೋಡೆ ಪ್ರಕರಣ ಮಾಸುವ ಮುನ್ನವೇ ಕಲಬುರಗಿ ನಗರದಲ್ಲಿ ಮತ್ತೊಂದು ಎಟಿಎಂ ದರೋಡೆ ಪ್ರಕರಣ ನಡೆದಿರ್ತಕ್ಕಂಥದ್ದು. ಕಲಬುರಗಿ ನಗರದ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸದ್ಯ ಪೂಜಾರಿ ಚೌಕ್ನಲ್ಲಿ SBI ಎಟಿಎಂ ಅನ್ನು ತಡರಾತ್ರಿ ಏನು ಅಂತಾರೆ ಖದೀಮರು ಏನು ದೋಚಿಕೊಂಡು ಹೋಗಿರ್ತಕ್ಕಂಥದ್ದು. ಸದ್ಯ ನಾನು ಅದೇ ಎಟಿಎಂನಲ್ಲಿ ಇರ್ತಕ್ಕಂಥದ್ದು. ಹರಿಯಾಣ ಮೂಲದ ಏನು ಗ್ಯಾಂಗ್ ಈ ಒಂದು ಎಟಿಎಂಗೆ ತಡರಾತ್ರಿ ಅಂದರೆ ಸುಮಾರು 3 ಗಂಟೆ 5 ನಿಮಿಷದ ವೇಳೆಗೆ ಏನು ಅಂತಾರೆ ಎಟಿಎಂಗೆ ನುಗ್ಗಿ ಸದ್ಯ ಇಡೀ ಎಟಿಎಂ ಅನ್ನು ದೋಚಿಕೊಂಡು ಹೋಗಿದ್ದಾರೆ. ಇದರಲ್ಲಿರ್ತಕ್ಕಂಥ 18 ಲಕ್ಷ ರೂಪಾಯಿ ಅಂದರೆ ನಿನ್ನೆ ಏನು SBI ಬ್ಯಾಂಕ್ ಸಿಬ್ಬಂದಿ ಈ ಒಂದು ಎಟಿಎಂಗೆ ಅಂದರೆ ಪೂಜಾರಿ ಚೌಕ್ನಲ್ಲಿರ್ತಕ್ಕಂಥ ಎಟಿಎಂಗೆ 18 ಲಕ್ಷ ಅಮೌಂಟನ್ನು ಹಾಕಿದ್ರು. ಆ 18 ಲಕ್ಷ ಅಮೌಂಟನ್ನು ಏನು ಗ್ಯಾಂಗ್ ಏನಿದೆ ಈ ರಾಬರಿ ಗ್ಯಾಂಗ್ ಸದ್ಯ ಏನು ಅಂತಾರೆ ದೋಚಿಕೊಂಡು ಹೋಗಿರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೋಡ್ಬೋದು. ಈ ಎಟಿಎಂಗೆ ಎಂಟ್ರಿ ಕೊಟ್ಟಂಥ ಗ್ಯಾಂಗ್ ಫಸ್ಟ್ಗೆ ಏನು ಇಲ್ಲಿರ್ತಕ್ಕಂಥ CCTVಗಳಿಗೆ ಬ್ಲ್ಯಾಕ್ ಸ್ಪ್ರೇಯನ್ನು ಮಾಡಿದ್ದಾರೆ. ಯಾಕಂತಂದರೆ CCTVಯಲ್ಲಿ ತಾವು ಗುರುತಿಸ್ಕೋಬಾರ್ದು ಮತ್ತು ತಮ್ಮ ಚೆಹರೆ ಕಾಣಬಾರ್ದು ಅನ್ನೋಂಥ ಉದ್ದೇಶದಿಂದ ಇವುಗಳಿಗೆಲ್ಲವೂ ಕೂಡ ಬ್ಲ್ಯಾಕ್ ಸ್ಪ್ರೇ ಮಾಡಿ ನಂತರ ಏನು ಅಂತಾರೆ ಗ್ಯಾಸ್ ಕಟ್ಟರನ್ನು ಬಳಸಿ ಇಡೀ ಎಟಿಎಂ ಅನ್ನು ದೋಚಿಕೊಂಡು ಹೋಗಿರ್ತಕ್ಕಂಥದ್ದು. ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಏನು ಅಂತಂದರೆ ಎಟಿಎಂನ ಏನು ದುಡ್ಡು ಇರುತ್ತೆ, ಎಟಿಎಂನಲ್ಲಿರ್ತಕ್ಕಂಥ ದುಡ್ಡನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದನೇ ಗ್ಯಾಸ್ ಕಟ್ಟರನ್ನು ಬಳಸಿ ಎಟಿಎಂ ಅನ್ನು ಸದ್ಯ ಏನು ಅಂತಂದರೆ ಒಡೆದು ಹಾಕಿರ್ತಕ್ಕಂಥದ್ದು. ಇಡೀ ಎಟಿಎಂನಲ್ಲಿರ್ತಕ್ಕಂಥ 18 ಲಕ್ಷ ರೂಪಾಯಿ ಕ್ಯಾಶ್ ಏನಿತ್ತು ಅವೆಲ್ಲವನ್ನು ಕೂಡ ದೋಚಿಕೊಂಡು ಸದ್ಯ ಗ್ಯಾಂಗ್ ಪರಾರಿಯಾಗಿದೆ. ತಡರಾತ್ರಿ ಏನು ಸುಮಾರು 3 ಗಂಟೆ ನಡೆದಿರ್ತಕ್ಕಂಥ ದರೋಡೆ ಪ್ರಕರಣ. ತಕ್ಷಣವೇ ಏನು ಅಂತಂದರೆ ಇಲ್ಲಿಂದ ಮುಂಬೈ ಬ್ರಾಂಚ್ಗೆ ಸೈರನ್ ಹೋಗುತ್ತೆ. ಆ ಸೈರನ್ ಮುಖಾಂತರ ತಿರುಗಿ ಏನು ಕಲಬುರಗಿ ನಗರ ಪೊಲೀಸರಿಗೆ ಏನು ಅಂತಾರೆ ಮಾಹಿತಿ ಬಂದಿರುತ್ತೆ. ತಕ್ಷಣವೇ ಅಲರ್ಟ್ ಆದಂಥ ಪೊಲೀಸರು ಏನು ನಸುಕಿನ ಜಾವ 4 ಗಂಟೆಗೆ ಎಟಿಎಂಗೆ ಎಂಟ್ರಿ ಕೊಡ್ತಿದ್ದಂತೆ ಈ ಕಳ್ಳತನ ಪ್ರಕರಣ ಸದ್ಯ ಬಯಲಿಗೆ ಬಂದಿರತಕ್ಕಂಥದ್ದು. ಸದ್ಯ 18 ಲಕ್ಷ ದೋಚಿಕೊಂಡು ಹೋದಂಥ ಖದೀಮರು ಯಾರು ಮತ್ತು ಬೀದರ್ ಮತ್ತು ಈ ಕಲಬುರಗಿ ಘಟನೆಗೂ ಲಿಂಕ್ ಇದೆಯಾ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸದ್ಯ ಸಬರ್ಬನ್ ಪೊಲೀಸ್ ಠಾಣೆಗೂ ಪೊಲೀಸರು ಕೂಡ ಸದ್ಯ ಹುಡುಕಾಡ್ತಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ. I-20 ಕಾರ್ನಲ್ಲಿ ಬಂದು ಕಳ್ಳತನ ಮಾಡಿದಾರ ಈ ರಾಬರ್. ಸಿಸಿ ಕ್ಯಾಮೆರಾದಲ್ಲಿ ಖದೀಮರ ಚಲನವಲನದ ಕೆಲ ದೃಶ್ಯಗಳು ಸೆರೆಯಾಗಿದೆ. ಎಟಿಎಂ ಪಕ್ಕದಲ್ಲಿ ಕೂಡ ಒಂದು ಸಿಸಿ ಕ್ಯಾಮೆರಾ ಇದೆ. ಅದರ ದೃಶ್ಯ ಗಮನಿಸಿದಂತ ಸಂದರ್ಭದಲ್ಲಿ I-20 ಕಾರ್ನಲ್ಲಿ ಇವ್ರು ಬಂದಿದ್ರು ಅಂತ ಹೇಳಲಾಗ್ತಾ ಇದೆ. ನೋಡ್ತಾ ಇದೀವಲ್ಲ, ಇಲ್ಲಿ ಒಂದು I-20 ಕಾರ್ ಪಾಸ್ ಆಗ್ತಾ ಇದೆ. ಇದು ಈ ಎಟಿಎಂನ ಪಕ್ಕದಲ್ಲಿರುವಂಥ ಒಂದು ಕಟ್ಟಡದಲ್ಲಿರುವಂಥ ಸಿಸಿ ಕ್ಯಾಮ್ರಾದಲ್ಲಿ ಸೆರೆಯಾಗಿರುವಂಥ ದೃಶ್ಯ. ಹಾಗಾಗಿ ಈ ದೃಶ್ಯದ ಮುಖೇನವಾಗಿ ನೋಡೋದಾದ್ರೆ ಬಹುಶಃ ಇವರು I-20 ಕಾರ್ನಲ್ಲಿ ಬಂದಂಥವ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆಮೇಲೆ ನಾವು ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ಹೇಳ್ತಾ ಒಂದು ವಿಚಾರವನ್ನು ಅವ್ರು ಪ್ರಸ್ತಾಪ ಮಾಡ್ತಾ ಇದ್ರು, ಈ ಬೀದರ್ ಕಳ್ಳತನಕ್ಕೂ ಇದಕ್ಕೂ ಸಂಬಂಧ ಇದೆಯಾ ಅಂತ ಹೇಳ್ಕೊಂಡು. ಹೀಗೆ ಹತ್ತಾರು ಅನುಮಾನ ವ್ಯಕ್ತ ಆಗ್ತದೆ. ಬೀದರ್ನಲ್ಲೂ ಕೂಡ ಈ ಎಟಿಎಂ ಹಣ ತುಂಬಿಸೋಕೆ ಹೋದಂಥ ವೆಹಿಕಲ್ನ ಅಡ್ಡ ಹಾಕಿ ಗುಂಡೊಡೆದು ಕೊಂದು ಅಲ್ಲಿಂದ ಎಲ್ಲ ದುಡ್ಡು ಎತ್ಕೊಂಡು ಹೋಗಿದ್ದಂಥದ್ದನ್ನು ನಾವು ನೋಡಿದ್ದೀವಿ. ಅಂದರೆ ಅಷ್ಟು ಸುಲಭವಾಗಿ ಇವರು ದುಡ್ಡು ಎತ್ಕೊಂಡು ಹೋಗಿದ್ದಾರೆ, ಇಲ್ಲೂ ಇಷ್ಟು ಸುಲಭವಾಗಿ ಕಳ್ಳತನ ಮಾಡಿದ್ದಾರೆ ಅಂತ ಅಂದರೆ ಇಲ್ಲ ಒಂದೇ ಗ್ಯಾಂಗ ಅನ್ನುವಂಥದ್ದು ಗುಮಾನಿ ಇದೆ. ದತ್ತಾತ್ರೇಯ ಪಾಟೀಲ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದತ್ತಾತ್ರೇಯ ಪಾಟೀಲ್, ವಿಚಾರ ಅಂತ ಅಂದರೆ ಹೌದು, ನೀವು ಈ ರಾಜ್ಯದಲ್ಲಿ ಆದಂಥ ಕೆಲ ಕಳ್ಳತನ ಪ್ರಕರಣಗಳಿಗೆ ತಳುಕು ಹಾಕ್ತಾ ಇದ್ರಿ, ಸಂಬಂಧ ಇರ್ಬೋದು ಅನ್ನುವಂಥದ್ದು ಪೊಲೀಸರ ಗುಮಾನಿ ಅಂತ. ಆಮೇಲೆ ವಿಚಾರ ನಿನ್ನೆ ಸಂಜೆ ದುಡ್ಡು ಹಾಕಿದ್ದಾರೆ, ರಾತ್ರಿ ಕದ್ದಿದ್ದಾರೆ ಅಂತ ಅಂದರೆ
ಈ ಥರದ ಇನ್ಫಾರ್ಮೇಶನ್ ಇದ್ದೇ ಯಾರಾದರೂ ಕಳ್ತನ ಮಾಡಿರ್ಬೋದಾ ಅನ್ನುವಂಥದ್ದು ಒಂದು ಗುಮಾನಿ ಸಹಜವಾಗಿ ನಮಗೆ ಹೊರಗಡೆಯಿಂದ ನೋಡಿದಂಥ ಸಂದರ್ಭದಲ್ಲಿ ಒಂದು ಗುಮಾನಿ ಬರುತ್ತೆ. ಪೊಲೀಸರಿಗೆ ಏನಾದ್ರು ಹಿಂಟ್ ಸಿಕ್ಕಿದೆಯಾ? ಏನು ಕತೆ ದತ್ತಾತ್ರೇಯ ಪಾಟೀಲ್? ಮಾಲ್ತೇಶ್, ನಿಜಕ್ಕೂ ಕೂಡ ಸಾಕಷ್ಟು ಅನುಮಾನ ಮೂಡಿಸ್ತಾ ಇದೆ ಇದೊಂದು ಪ್ರಕರಣ. ಯಾಕಂದರೆ ನಿನ್ನೆ ಸಂಜೆ ಏನು 6 ಗಂಟೆಗೆ ಈ ಒಂದು ATMಗೆ ಖುದ್ದು SBI ಸಿಬ್ಬಂದಿ ಸುಮಾರು 18 ಲಕ್ಷ ಹಣವನ್ನು ಏನಂತಾರೆ ಜಮಾ ಮಾಡಿರ್ತಕ್ಕಂಥದ್ದು. ಮತ್ತು ಇಲ್ಲಿಂದ ಏನು ಬೆಳಿಗ್ಗೆ ಸುಮಾರು 3 ಗಂಟೆ 5 ನಿಮಿಷ ಎಕ್ಸಾಕ್ಟಾಗಿ 3 ಗಂಟೆ 5 ನಿಮಿಷಕ್ಕೆ ಈ ಒಂದು ಕಳ್ಳತನ ನಡೆದಿದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಸದ್ಯ ಲಭ್ಯ ಆಗಿರ್ತಕ್ಕಂಥದ್ದು. ಖುದ್ದು ನಾನು ಕೂಡ ಸ್ಪಾಟ್ನಲ್ಲಿದ್ದೀನಿ. ಯಾವ ರೀತಿಯಾಗಿ ATMನ್ನು ಏನು ಎಂಟ್ರಿ ಕೊಟ್ಟಂಥ ಏನು ಗ್ಯಾಂಗ್ ಇತ್ತು, ಆ ATM ಎಂಟ್ರಿ ಕೊಟ್ಟಂಥ ಗ್ಯಾಂಗ್ ಫಸ್ಟ್ ಸ್ಟಾರ್ಟಿಂಗಲ್ಲಿರ್ತಕ್ಕಂಥ ಲೆಫ್ಟ್ ಸೈಡಲ್ಲಿರ್ತಕ್ಕಂಥ ಆ CCTVಗೆ ಬ್ಲ್ಯಾಕ್ ಸ್ಪ್ರೇಯನ್ನು ಮಾಡ್ತಾರೆ. ಈ ಬ್ಲ್ಯಾಕ್ ಸ್ಪ್ರೇ ಮಾಡಿದ ತಕ್ಷಣ ಏನು ಅಂತಾರೆ ಶಟರನ್ನು ಒಡೆದು ಏನು ಅಂತಾರೆ ಒಳಗಡೆ ಎಂಟ್ರಿ ಆಗುತ್ತೆ ಗ್ಯಾಂಗ್. ಅಲ್ಲಿಂದ ಏನು ಅಂತಾರೆ ಒಳಗಡೆ ATMಲ್ಲಿರ್ತಕ್ಕಂಥ CCTV ಏನಿದ್ದಾವೆ, 2-3 CCTV ಏನಿದ್ದಾವೆ, ಆ CCTVಗೂ ಕೂಡ ಬ್ಲ್ಯಾಕ್ ಸ್ಪ್ರೇಯನ್ನು ಮಾಡುತ್ತೆ. ಇಲ್ಲಿಂದ ಬ್ಲ್ಯಾಕ್ ಸ್ಪ್ರೇ ಮಾಡಿ ಸೈರನ್ ಏನಿದೆ, ಸೈರನ್ ಮಷಿನ್ ಏನಿದೆ, ಆ ಸೈರನ್ ಮಷಿನ್ಗೂ ಕೂಡ ಬ್ಲ್ಯಾಕ್ ಸ್ಪ್ರೇ ಮಾಡಿ ಮತ್ತು ಅದನ್ನು ಕೂಡ ಕಟ್ ಮಾಡುವಂಥ ಒಂದು ಯತ್ನ ಮಾಡುತ್ತೆ. ಬಟ್ ಫಲಪ್ರದ ಆಗಿಲ್ಲ. ಆ ಏನು ಸೈರನ್ ಏನಿದೆ ಆ ಸೈರನ್ ಮಷಿನ್ ಮೂಲಕವೇ ಏನು ಅಂತಾರೆ ಮುಂಬೈನ ಕೇಂದ್ರ ಕಚೇರಿಗೆ ಸೈರನ್ ಹೋಗುತ್ತೆ. ಅದಾದ ತಕ್ಷಣ ಏನು ಅಂತಂದರೆ ಗ್ಯಾಸ್ ಕಟ್ಟರನ್ನು ಬಳಸಿ ಈ ಒಂದು ATM ಏನು ಬಾಟಮಲ್ಲಿ ಇರ್ತಕ್ಕಂಥ ಏನು ಹಣ ಇಡ್ತಾರೆ, ಆ ಹಣ ಇಡ್ತಕ್ಕಂಥ ಬಾಕ್ಸನ್ನು ಓಪನ್ ಮಾಡ್ತಾರೆ. ಏನೋತ್ತಾರೆ ಇಡೀ ಏನೋತ್ತಾರೆ ಬಾಕ್ಸ್ ಏನಿದೆ, ಇದು ATM ಬಾಕ್ಸ್ ಏನಿದೆ, ಈ ATM ಬಾಕ್ಸನ್ನು ಗ್ಯಾಸ್ ಕಟ್ಟರ್ ಮೂಲಕ ಏನು ಅಂತಾರೆ ಕಟ್ ಮಾಡಿದಂಥ ಗ್ಯಾಂಗ್ ಏನು ಅಂತಾರೆ ಸದ್ಯ ಅಲ್ಲಿರ್ತಕ್ಕಂಥ 18 ಲಕ್ಷ ಹಣವನ್ನು ಕಳ್ಳತನ ಮಾಡಿಕೊಂಡು ಹೋಗಿರ್ತಕ್ಕಂಥದ್ದು. ಮಾಲ್ತೇಶ್, ಏನು ಕೇವಲ 3 ರಿಂದ 3.5 ಗಂಟೆ ಸಮಯ ಅಂದರೆ ಕೇವಲ ಅರ್ಧ ಗಂಟೆಯಲ್ಲಿ ಇಡೀ ಕೃತ್ಯವನ್ನು ಎಸಗಿ ಸದ್ಯ ಪರಾರಿಯಾಗಿದ್ದಾರೆ. ಸುಮಾರು 4 ಜನರ ಗ್ಯಾಂಗ್ ಈ ಒಂದು ಕೃತ್ಯ ಎಸಗಿದೆ ಅನ್ನುವಂಥ ಒಂದು ಪ್ರಾಥಮಿಕ ಮಾಹಿತಿ ಸದ್ಯ ಪೊಲೀಸರಿಗೆ ಲಭ್ಯ ಆಗಿರ್ತಕ್ಕಂಥದ್ದು. ಯಾಕಂದರೆ ಸುಮಾರು ಬೆಳಗಿನ 6 ಗಂಟೆ ಸುಮಾರಿಗೆ ಸೆರೆಸಿಕ್ಕಂಥ ಒಂದು CCTV ಫುಟೇಜ್ ಏನಿದೆ, ಆ CCTV ಫುಟೇಜ್ ATM ಏನು ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ಅಂಗಡಿ ಒಂದರ ಫುಟೇಜ್ ಅದನ್ನು ಕೂಡ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ರೈಟ್ ಸೈಡ್ ಇರ್ತಕ್ಕಂಥ ಏನು ಅಂಗಡಿಗಳಿದ್ದಾವೆ, ಈ ಅಂಗಡಿಗಳಲ್ಲಿರ್ತಕ್ಕಂಥ CCTVಯಲ್ಲಿ ಒಂದು I-20 ಕಾರ್ ಸದ್ಯ ಏನಂತಾರೆ ಸೆರೆಯಾಗಿರ್ತಕ್ಕಂಥದ್ದು. ಅಷ್ಟೊಂದು ನಸುಕಿನ ಜಾವದಲ್ಲಿ I-20 ಕಾರ್ ಯಾಕೆ ಬಂತು, ಅದು ಮತ್ತು ಒಂಟಿಯಾಗಿ I-20 ಕಾರ್ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ I-20 ಕಾರ್ ಮೇಲೆ ಸದ್ಯ ಪೊಲೀಸರಿಗೂ ಕೂಡ ಅನುಮಾನ ಬರ್ತಕ್ಕಂಥದ್ದು. ಯಾಕಂತಂದರೆ ಅದೇ ಒಂದು I-20 ಕಾರ್ ಇಲ್ಲಿ ಓಡಾಡಿರ್ತಕ್ಕಂಥದ್ದು. ಹೀಗಾಗಿ ಆ I-20 ಕಾರ್ನಲ್ಲೇ ರಾಬರ್ಸ್ ಬಂದು ದೋಚ್ಕೊಂಡು ಹೋದ್ರ ಅನ್ನುವಂಥ ಒಂದು ಅನುಮಾನ ಬರ್ತಿದೆ. ಮತ್ತು ಇದಲ್ಲದೆ ಏನಂತಾರೆ ಕಳೆದ 2 ತಿಂಗಳ ಹಿಂದೆ ಏನಂತಂದರೆ ಬೀದರ್ನಲ್ಲಿ ನಡೆದಂಥ ದೊಡ್ಡ ಮಟ್ಟದ ರಾಬರಿ ಏನಿತ್ತು, ಆ ರಾಬರಿ ಗ್ಯಾಂಗ್ ಕೂಡ ಇಲ್ಲಿ ತನಕ ಪತ್ತೆ ಆಗಿಲ್ಲ. ಹೀಗಾಗಿ ಏನಂತಾರೆ ಆ ಗ್ಯಾಂಗು ಮತ್ತು ಈ ಒಂದು ಕಲಬುರಗಿ ರಾಬರಿಗೂ ಕೂಡ ಏನಾದರೂ ಲಿಂಕ್ ಇದೆಯಾ ಅನ್ನುವಂಥ ಒಂದು ಅನುಮಾನ ಸದ್ಯ ಮೂಡ್ತಾ ಇರ್ತಕ್ಕಂಥದ್ದು. ಮಾಲ್ತೇಶ್, ಥ್ಯಾಂಕ್ ಯು ದತ್ತಾತ್ರೇಯ ಪಾಟೀಲ್.